ಟಿವಿಯಲ್ಲಿ ಕಾರ್ಟೂನ್ ನೋಡುವಾಗ ನಾವು ರಿಮೋಟ್ನಲ್ಲಿ ಪಾಸ್ ಗುಂಡಿ ಒತ್ತಿದ್ರೆ ಆ ಚಿತ್ರ ಅಲ್ಲೇ ನಿಂತು ಬಿಡುತ್ತಲ್ವಾ? ಆದ್ರೆ ಮ್, ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚನ ಆ ರೀತಿ ನಿಲ್ಲಿಸೋಕಾಗೋದಿಲ್ಲ. ಹೌದು, ಖಂಡಿತ. ಅದು ಯಾವತ್ತೂ ಸುಮ್ಮನೆ ಇರೋದಿಲ್ಲ. ಒಂದು ಸಣ್ಣ ಬಲೂನ್ ಫಟ್ ಅಂತ ಒಡೆಯೋದ್ರಿಂದ ಹಿಡಿದು ನಾವು ವಾಸ ಮಾಡೋ ಈ ದೊಡ್ಡ ಭೂವಿಯವರೆಗೆ ಪ್ರತಿಯೊಂದು ಸದಾ ಬದಲಾಗ್ತಾನೆ ಇರುತ್ತೆ. ಹೌದು ಹೌದು. ಸೊ ಇವತ್ತಿನ ನಮ್ಮ ಈ ಮಾಹಿತಿಯ ಹುಡುಕಾಟದಲ್ಲಿ ಈ ಬದಲಾವಣೆಗಳು ಹೇಗೆ ಮತ್ತೆ ಯಾಕೆ ಆಗುತ್ತೆ ಅಂತ ನಾವು ಮಜವಾಗಿ ಕಲಿಯೋಣ. ಖಂಡಿತ. ಪ್ರಪಂಚದಲ್ಲಿ ಎಲ್ಲವೂ ಬದಲಾಗುತ್ತೆ. ಅಂದ್ರೆ ಈಗ ನೋಡಿ, ಆಕಾಶದಲ್ಲಿ ಸೂರ್ಯ ಮುಳುಗುವಾಗ ಒಮ್ಮೆಲೆ ಆಕಾಶದ ಬಣ್ಣ ಬದಲಾಗುತ್ತಲ್ವಾ? ಹೋ ಹೌದು. ಅಥವಾ ದೀಪಾವಳಿಗೆ ಪಟಾಕಿ ಹಚ್ಚಿದಾಗ ಥಟ್ ಅಂತ ಸುಟ್ಟು ಹೋಗುತ್ತೆ. ಇವೆಲ್ಲ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಆಗ್ಬಿಡುತ್ತೆ. ಇವುಗಳನ್ನ ನಾವು ಶಾರ್ಟ್ ಟರ್ಮ್ ಚೇಂಜಸ್ ಅಂತ ಕರಿಬೋದಾ? ಹೌದು, ಸರಿಯಾಗಿ ಹೇಳಿದ್ರಿ. ಕೆಲವು ನಿಮಿಷ ಅಥವಾ ಗಂಟೆಗಳಲ್ಲಿ ಮುಗಿದೋಗುವ ಬದಲಾವಣೆಗಳೇ ಶಾರ್ಟ್ ಟರ್ಮ್ ಚೇಂಜಸ್. ಆದರೆ ಈಗ ನಾವು ತಿಂದ ಮಾವಿನ ಹಣ್ಣಿನ ಬೀಜನ ಮಣ್ಣಿನಲ್ಲಿ ಹಾಕಿದ್ರೆ ಅದು ಮರುದಿನವೇ ದೊಡ್ಡ ಮರ ಆಗುತ್ತಾ? ಇಲ್ಲ ಇಲ್ಲ, ಖಂಡಿತ ಆಗಲ್ಲ. ಅದಕ್ಕೆ ತಿಂಗಳುಗಳು, ಕೆಲವೊಮ್ಮೆ ವರ್ಷಗಳೇ ಬೇಕಾಗತ್ತೆ. ಅದೇ ರೀತಿ ಮಕ್ಕಳು ದೊಡ್ಡವರಾದ ಹಾಗೆ ಅವರ ಹಳೆಯ ಬಟ್ಟೆ ಮತ್ತೆ ಶೂ ಸೈಜ್ ಕೂಡ ಚಿಕ್ಕದಾಗತ್ತೆ ಅಲ್ವಾ? ಹೆಚ್ಚು ಸಮಯ ತಗೊಳ್ಳುವ ಇಂಥ ಬದಲಾವಣೆಗಳಿಗೆ ಲಾಂಗ್ ಟರ್ಮ್ ಚೇಂಜಸ್ ಅಂತ ಹೇಳ್ತಾರೆ. ಓಹೋ, ಅಂದ್ರೆ ಬದಲಾವಣೆ ಅನ್ನೋದು ಸಮಯದ ಮೇರೆ ನಿಂತಿದೆ. ಒಂದು ಪುಟ್ಟ ಗಿಡ ದೊಡ್ಡ ಆಲದ ಮರ ಆಗೋದು ಕೂಡ ಲಾಂಗ್ ಟರ್ಮ್ ಚೇಂಜಸ್. ಹಾಗಾದ್ರೆ ಭೂಮಿಯ ಮೇಲೆ ನಡೆಯುವ ಅತಿ ದೊಡ್ಡ ಬದಲಾವಣೆಯ ಬಗ್ಗೆ ಮಾತಾಡೋಣ. ಸರಿ, ಮಾತಾಡೋಣ. ಪ್ರತಿದಿನ ಬೆಳಗ್ಗೆ ಬೆಳಕು ಬರುತ್ತೆ, ರಾತ್ರಿ ಕತ್ಲಾಗುತ್ತೆ. ಇದೂ ಕೂಡ ಒಂದು ದೊಡ್ಡ ಬದಲಾವಣೆನೆ. ಹೌದು. ಆದ್ರೆ ನನಗೆ ಒಂದು ದೊಡ್ಡ ಅನುಮಾನ. ಈ ಸೂರ್ಯ ಸಂಜೆ ಆದ ತಕ್ಷಣ ಎಲ್ಲಿಗೋಗಿ ಬಚ್ಚಿಟ್ಕೊಳ್ತಾನೆ? ಅರೆ, ನಿಜಕ್ಕೂ ಸೂರ್ಯ ಎಲ್ಲಿಗೂ ಹೋಗೋದಿಲ್ಲ. ಸೂರ್ಯ ತನ್ನ ಜಾಗದಲ್ಲೇ ಇರ್ತಾನೆ. ಕತ್ತಲಾಗೋದಕ್ಕೆ ಕಾರಣ ಸೂರ್ಯ ಅಲ್ಲ, ಬದಲಾಗಿ ನಮ್ಮ ಭೂಮಿ. ವಾವ್, ನಿಜವಾ? ಭೂಮಿ ಕಾರಣನಾ? ಅದು ಹೇಗೆ? ಭೂಮಿ ಒಂದು ದೊಡ್ಡ ಬುಗುರಿಯ ಹಾಗೆ ತನ್ನ ಸುತ್ತ ತಾನೇ ನಿರಂತರವಾಗಿ ತಿರುಗುತ್ತಾ ಇರುತ್ತೆ. ಈ ರೀತಿ ತಿರುಗೋದಕ್ಕೆ ರೊಟೇಷನ್ ಅಂತ ಕರೀತಾರೆ. ರೊಟೇಷನ್. ಓಕೆ. ಆದ್ರೆ ಭೂಮಿ ತಿರುಗ್ತಾ ಇದ್ರೆ ನಮಗೆ ಯಾಕೆ ಆ ಚಲನೆ ಗೊತ್ತಾಗೋದಿಲ್ಲ? ಮತ್ತೆ ಈ ರೊಟೇಷನ್ ಇಂದ ಹಗ್ಲು ರಾತ್ರಿ ಹೇಗೆ ಆಗುತ್ತೆ? ಏನಂದ್ರೆ, ಭೂಮಿ ತುನ್ನ ದೊಡ್ಡದು ಮತ್ತೆ ಅದು ಒಂದೇ ಸಾಮನೆ ಎಲ್ಲಿಯೂ ನಿಲ್ದೇ ತಿರುಗ್ತಾ ಇರುತ್ತೆ. ನಾವು ಬಸ್ಸಲ್ಲಿ ಹೋಗುವಾಗ ಹೊರಗಿನ ಮರಗಳು ಹಿಂದಕ್ಕೆ ಹೋದ ಹಾಗೆ ಕಂಡ್ರೂ ನಾವು ಸುಮ್ಮನೆ ಕೂತಿದೀವಿ ಅಂತ ಅನಿಸುತ್ತೆ ಅಲ್ವಾ? ಹೌದು ಹೌದು, ನಾವು ಬಸ್ಸಲ್ಲಿ ಸುಮ್ನೆ ಕೂತಿದೀವಿ ಅನ್ಸುತ್ತೆ. ಹಾಗೆ ನಮಗೂ ಭೂಮಿ ತಿರುಗೋದು ಗೊತ್ತಾಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕತ್ತಲೆಯ ಕೋಣೆಯಲ್ಲಿ ಟಾರ್ಚ್ ಮತ್ತೆ ಒಂದು ಗ್ಲೋಬ್ ಇಟ್ಕೊಂಡು ನೋಡ್ಬೋದು. ಓಕೆ, ಗ್ಲೋಬ್ ಅಂದ್ರೆ ನಮ್ಮ ಭೂಮಿಯ ಒಂದು ಪುಟ್ಟ ರೂಪ. ಮತ್ತೆ ಟಾರ್ಚ್ ಅಂದ ನಾವು ಸೂರ್ಯ ಅಂದ್ಕೋಬೇಕು ಅಲ್ವಾ? ಸರಿಯಾಗಿ ಹೇಳಿದ್ರಿ. ಟಾರ್ಚ್ ಬೆಳಕು ಗ್ಲೋಬ್ನ ಯಾವ ಭಾಗದ ಮೇಲೆ ಬೀಳುತ್ತೋ ಅಲ್ಲಿ ಹಗಲು, ಬೆಳಕು ಬೀಳದ ಇನ್ನೊಂದು ಬದಿಯಲ್ಲಿ ರಾತ್ರಿ. ಗ್ಲೋಬ್ ತಿರುಗದ ಹಾಗೆ ಬೆಳಕು ಬೀಳುವ ಜಾಗ ಬದಲಾಗ್ತಾ ಹೋಗುತ್ತೆ. ಓ, ಈಗ ಅರ್ಥ ಆಯ್ತು. ಇದೇ ಕಾರಣಕ್ಕೆ ನಮ್ಮ ಭಾರತದಲ್ಲಿ ಹಗಲು ಇದ್ದಾಗ ಭೂಮಿಯ ಇನ್ನೊಂದು ಬದಿಯಲ್ಲಿರೋ ದೇಶಗಳಲ್ಲಿ ರಾತ್ರಿ ಇರುತ್ತೆ. ಹೌದು. ಇನ್ನು ನಾವು ಈ ಗ್ಲೋಬ್ ನೋಡಿದಾಗ ಅದರಲ್ಲಿ ಬರೀ ನೀಲಿ ಬಣ್ಣವೇ ಹೆಚ್ಚಾಗಿ ಕಾಣಿಸುತ್ತೆ ಅಲ್ವಾ? ಹೌದು, ಗ್ಲೋಬ್ನಲ್ಲಿ ನೀಲಿ ಬಣ್ಣನೇ ಹೆಚ್ಚು. ಹಾಗಾದ್ರೆ ನಮ್ಮ ಭೂಮಿಯ ಮೇಲಿರುವ ಎಲ್ಲಾ ನೀರು ಒಂದೇ ಥರ ಇರುತ್ತಾ? ಇಲ್ಲ. ಗ್ಲೋಬ್ನಲ್ಲಿ ಕಾಣುವ ಹಸಿರು ಮತ್ತೆ ಕಂದು ಬಣ್ಣ ನಾವು ವಾಸ ಮಾಡೋ ಭೂಮಿಯನ್ನ ಸೂಚಿಸಿದ್ರೆ, ನೀರಿನ ಬಣ್ಣ ನೀರನ್ನ ಸೂಚಿಸುತ್ತೆ. ಆದ್ರೆ ಆ ನೀರು ಎಲ್ಲ ಕಡೆ ಒಂದೇ ಅಳತೆಯಲ್ಲಿ ಇರೋದಿಲ್ಲ. ಅಂದ್ರೆ ನೀರಿನಲ್ಲೂ ಬೇರೆ ಬೇರೆ ಥರದ ಅಳತೆಗಳಿವೆಯಾ? ಹೌದು. ಭೂಮಿಯ ಮೇಲೆ ಅತಿ ದೊಡ್ಡದಾದ ಹಾಗೂ ಬಹಳ ಆಳವಾದ ಉಪ್ಪು ನೀರಿನ ಭಾಗಗಳಿವೆ. ಅವುಗಳನ್ನ ಓಷನ್ಸ್ ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ ಭಾರತದ ದಕ್ಷಿಣಕ್ಕೆ ಇರೋ ಇಂಡಿಯನ್ ಓಷನ್. ಓ, ಇಂಡಿಯನ್ ಓಷನ್. ಹಾಗಾದ್ರೆ ನಾವು ರಜೆಯಲ್ಲಿ ಮಂಗಳೂರು ಅಥವಾ ಗೋವಾ ಕಡೆ ಹೋದಾಗ ಕಡಲ ತೀರದಲ್ಲಿ ಆಟ ಆಡ್ತೀವಲ್ಲ, ಅದು ಕೂಡ ಓಷನ್ಸ್ ಅಲ್ವಾ? ಅದು ಓಷನ್ಸ್ಗಿಂತ ಸ್ವಲ್ಪ ಸಣ್ಣದಾಗಿರೋ ಮತ್ತೆ ಭೂಮಿಯ ಹತ್ತ ಇರೋ ನೀರಿನ ಭಾಗ. ಅವುಗಳನ್ನ ಸೀಸ್ ಅಂತ ಕರೀತಾರೆ. ಓ, ಸೀಸ್ ಅಂತಾರಾ? ಅಂದ್ರೆ ಅವು ಓಷನ್ಸ್ಗಿಂತ ಚಿಕ್ಕವು. ಹೌದು. ಉದಾಹರಣೆಗೆ ನಮ್ಮ ಪಶ್ಚಿಮ ಕರಾವಳಿಗೆ ಅಂಟಿಕೊಂಡಿರೋ ಅರೇಬಿಯನ್ ಸೀ. ಸಮುದ್ರಗಳು ಅಂದ್ರೆ ಸೀಸ್ ಸಾಗರಗಳಿಗಿಂತ ಅಂದ್ರೆ ಓಷನ್ಸ್ಗಿಂತ ಚಿಕ್ಕವು ಮತ್ತೆ ಸಾಮಾನ್ಯವಾಗಿ ನೆಲದ ಬಳಿ ಇರ್ತವೆ. ಅಂದ್ರೆ ನಮ್ಮ ಪ್ರಪಂಚದಲ್ಲಿ ನೀರಿನಿಂದ ಹಿಡಿದು ಹಗಲು ರಾತ್ರಿಯವರೆಗೆ ಪ್ರತಿಯೊಂದರಲ್ಲೂ ಒಂದು ಅದ್ಭುತವಾದ ಬದಲಾವಣೆ ಇದ್ದೇ ಇರುತ್ತೆ. ಖಂಡಿತ. ಶಾರ್ಟ್ ಟರ್ಮ್ ಚೇಂಜಸ್ ಆಗಲಿ, ಲಾಂಗ್ ಟರ್ಮ್ ಚೇಂಜಸ್ ಆಗಲಿ, ಅಥವಾ ಭೂಮಿಯ ರೊಟೇಷನ್ ಆಗಲಿ,
ಎಲ್ಲವೂ ಒಂದಕ್ಕೊಂದು ಸೇರಿಕೊಂಡಿವೆ. ಚಲನೆ ಇಲ್ಲದೆ ಯಾವುದೂ ಇಲ್ಲ. ಹೌದು. ಈ ಸಂಭಾಷಣೆಯ ಕೊನೆಯಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಚಾರ ಇದೆ. ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಇಷ್ಟೆಲ್ಲ ಬದಲಾಗ್ತಾ ಇರುವಾಗ ನಮ್ಮ ಪುಟ್ಟ ಸ್ನೇಹಿತರಲ್ಲಿ ಈ ಕಳೆದ 1 ವರ್ಷದಲ್ಲಿ ಎಷ್ಟೆಲ್ಲ ಲಾಂಗ್ ಟರ್ಮ್ ಚೇಂಜಸ್ ಆಗಿರ್ಬೋದು ಅಲ್ವಾ? ಹೌದಲ್ವಾ? ಹಾಲಿನ ಹಲ್ಲು ಬಿದ್ದು ಹೊಸ ಹಲ್ಲು ಬಂದಿರ್ಬೋದು, ಅಥವಾ ಹೊಸದಾಗಿ ಸೈಕಲ್ ಓಡ್ಸಕ್ ಕಲ್ತಿರ್ಬೋದು. ಖಂಡಿತ. ಮುಂದಿನ ವರ್ಷದ ಹೊತ್ತಿಗೆ ಇನ್ನೇನು ಹೊಸ ಬದಲಾವಣೆಗಳು ಆಗ್ಬೋದು ಅಂತ ಯೋಚಿಸ್ತಾ ಇರಿ.